ಹೆವಿ ಪ್ರೆಷರ್ ಇರುತ್ತೆ ಸರ್. ಪರವಾಗಿಲ್ಲ ಅಂತ ಸರ್, ಈಗ ನೀವ್ ಕೇಳಿದ್ದು ಇದ್ರ ಪ್ರಕಾರ ಒಂದು ಅದೇ ಹೈಕೋರ್ಟ್ ಇಂದ ಸ್ಟೇ ಇದೆ ಮರ ಕಡಿಬಾರ್ದು ಅಂತ. ಅವರು ಪಿಟಿಷನರ್ ಬಂದು ಫಸ್ಟ್ ಅವರು 37 ದಿನದ ಮೇಲೆ ಏನ್ ಇದ್ ಮಾಡಿದಾರೆ, ಅವ್ರ ಅದ್ರಲ್ಲಿ ಮೆನ್ಷನ್ ಮಾಡಿರೋದು ಈಗ ನಮ್ಮಲ್ಲಿ ಯೂನಿವರ್ಸಿಟಿ ಬಯೋ ಕ್ಯಾಂಪಸ್ ಅಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೆಸ್ತಾರೆ. ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ UVC ಅಂಬೇಡ್ಕರ್ ಥೀಮ್ ಪಾರ್ಕ್ ಗವರ್ನಮೆಂಟ್ ಇಂದ ಮಾಡಿರುವಂತದ್ದು. ಓಕೆ ಸರ್ ನಮಸ್ತೆ. ಆಮೇಲೆ ಈಗ ನಾವು ಅದೇ ನೀವು ವಿಸಿಟ್ ಮಾಡಿದ್ರಲ್ಲ ಬ್ಲಾಕ್, ಹೌದು ಅದು ಕನ್ಸ್ಟ್ರಕ್ಟ್ ಆಗ್ತಾ ಇರೋದು. ಅದ್ರದ್ದು ಆಲ್ರೆಡಿ ಈ ಹಿಂದೆನೆ ಇದ್ರಪ್ಪ GBA ಟ್ರೀ ಕಮಿಟಿಗೆ ಹೋಗಿತ್ತು. ಟ್ರೀ ಕಮಿಟಿಲಿ ಅಪ್ರೂವಲ್ ಆಯ್ತು. ಅಪ್ರೂವಲ್ ಮಾಡದ್ಮೇಲೆ ಟ್ರೀ ಕಮಿಟಿ ಏನ್ ಹೇಳ್ತು, ಪ್ಲಾಂಟೇಶನ್ ಮಾಡ್ಬೇಕು ನೀವು 1:10 ಅಂತ. ಸೊ ನಾವಿಲ್ಲಿ 400 ಮರ ಕಡಿತೀವಿ, 4,000 ಮರಗಳನ್ನ ಪ್ಲಾಂಟೇಶನ್ ಆಲ್ರೆಡಿ ಮಾಡಿದೀವಿ ಯೂನಿವರ್ಸಿಟಿ ಕ್ಯಾಂಪಸ್, ರೈಲ್ವೆ ಪ್ಯಾರಲಲ್ಲು, ಮತ್ತೆ ಬಯೋ ಪಾರ್ಕ್ 2 ಮತ್ತೆ ಗಾಡಿ. ಆ ಪ್ಲಾಂಟೇಶನ್ಸ್ ಮಾಡಿರೋ ರಿಪೋರ್ಟ್ ನ ಟ್ರೀ ಕಮಿಟಿ ಕೊಟ್ಮೇಲೆ ಟ್ರೀ ಕಮಿಟಿ ಅಪ್ರೂವಲ್ ಕೊಡ್ತು ಮರ ಕಡಿಯೋದಕ್ಕೆ 400 ಮರಗಳನ್ನ. ಅದ್ರ ಪ್ರಕಾರ ನಾವು ಮರ ಕಡ್ದಿದೀವಿ. ಆದ್ರೆ ಇದನ್ನ ಮೊನ್ನೆ ಹಿಯರಿಂಗ್, ಹೈಕೋರ್ಟ್ ಹಿಯರಿಂಗ್ ಅಲ್ಲಿ ಕೂಡ ಈ ಟಾಪಿಕ್ ಬಂತು. ಕೋರ್ಟ್ ಕೂಡ ಅದೇ ಹೇಳಿದ್ರೆ ಇದಕ್ಕೇನೋ ಅವ್ರು ಅಬ್ಜೆಕ್ಟ್ ಮಾಡಿಲ್ಲ. ಇನ್ ಫ್ಯೂಚರ್ ಮರ ಕಡಿಯೋದಕ್ಕೆ ಮಾತ್ರ ಸ್ಟೇ ಕೊಡ್ತಿದ್ದಾರೆ. ಇದು ಆಲ್ರೆಡಿ ಕ್ಲಿಯರ್ಡ್, ಇದ್ರಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಇದು ಎಲ್ಲವೂ ಪ್ರೋಸೆಸ್ ಪ್ರಕಾರ. ಬೇಕಾದ್ರೆ ನಾನು ನಿಮ್ಗೆ ಡಾಕ್ಯುಮೆಂಟ್ ಶೇರ್ ಮಾಡ್ತೀನಿ. GBA ಇಂದ ಅಪ್ರೂವಲ್ ಬಂದಿರೋದು. ಆಫ್ಟರ್ GBA ಟ್ರೀ ಕಮಿಟಿ ಅಪ್ರೂವಲ್ ಕೊಟ್ಟ ಮೇಲೆ ಅಂದ್ರೆ ನೀವು ಹೇಳಿದ ಪ್ರಕಾರ ಅದು ಜ್ಞಾನ ಭಾರತಿಯಲ್ಲಿ ಏನು ಅವರು PL ಹಾಕಿದೆ, ಇದು ನೀವು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇರೋದು ಬೇರೆದು. ಹೌದು, PL ಏನ್ ಹಾಕಿದ್ದಾರೆ, ಆ PL ಗಿಂತ ಮುಂಚೆನೆ ಕೋರ್ಟ್ ಹಿಯರಿಂಗ್ ಮುಂಚೆನೆ ನಾವು ಆಲ್ರೆಡಿ ನಮ್ಗೆ ಅದು ಅಪ್ರೂವಲ್ ಎಲ್ಲ ಆಗೋಗಿತ್ತು. ಅದು ಡನ್ ಅಂಡ್ ಡಸ್ಟೆಡ್. ಹಾಗಾಗಿ ನಾವು ಅದ ಮರ ಕಡ್ದಿದ್ವಿ. ಮರ ಕಡ್ದು ನಮ್ ಪ್ರೋಸೆಸ್ ಏನಿತ್ತು ಅದ್ ನಡೀತಾ ಇತ್ತು. ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿರೋದು ಇನ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಫಾರ್ ಎಕ್ಸಾಂಪಲ್ UVC ಲ್ಯಾಂಡ್ ಅಕ್ವಿಸಿಷನ್, ಅಂಬೇಡ್ಕರ್ ಥೀಮ್ ಪಾರ್ಕ್ ಮಾಡುವಂತದ್ದು, ಅಥವಾ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ ಫ್ಯೂಚರ್ ಏನೇ ಮಾಡೋದು ಮರ ಕಡಿಬಾರ್ದು ಅನ್ನೋದನ್ನ ಸ್ಟೇ ಕೊಟ್ಟಿದೆ. ಸೊ ಅದನ್ನ ನಾವ್ ಯಾವ್ದು ಮಾಡಿಲ್ಲ. ಈ ಲ್ಯಾಂಡ್ ನೀವೇನ್ ಇವ್ರು ಏನ್ ಅಪೋಸ್ ಮಾಡ್ತಾ ಇದಾರೆ ಅಥವಾ ಏನ್ ಅಲಿಗೇಷನ್ ಮಾಡ್ತಾ ಇದಾರೆ, ಹೈಕೋರ್ಟ್ ಸ್ಟೇ ಕೊಟ್ಟಿದ್ರು ಕೂಡ ಮರ ಕಡಿದಿದ್ದಾರೆ ಅಂತ ಫಾಲ್ಸ್ ಅಲಿಗೇಷನ್. ಬಿಕಾಸ್ ಇದು ಆಲ್ರೆಡಿ ಅಪ್ರೂವ್ಡ್ ಆಗಿತ್ತು. ಮತ್ತೆ ಹೈಕೋರ್ಟ್ ಹಿಯರಿಂಗ್ ಬರೋ ಮುಂಚೆ ಮರ ಕಟ್ಬಿಟ್ಟಿದ್ವಿ ನಾವು. ಅದಕ್ಕೂ ಇದಕ್ಕೂ ಇಂಟರ್ ಕನೆಕ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಅದು ಇನ್ನ ಕ್ಲಿಯರಿಂಗ್ ಪ್ರೋಸೆಸ್ ಆಗ್ತದೆ. ನೀಲಗಿರಿ ಮರ ಕಡ್ದಿರೋದು ಇನ್ನೂ ಎತ್ತಾಕಿಲ್ಲ ಕೆಲವೊಂದು. ಅವ್ರಿಗೆ ಈಗೇನೋ ಕಡ್ದಿದ್ದಾರೆ ಅಂತ ಅನ್ಸುತ್ತೆ. ಅದು ಆಲ್ರೆಡಿ ಕಡ್ದಿದ್ವಿ. ನಾನು ಬೇಕಾದ್ರೆ ಅದಕ್ಕೆ ಸಫಿಷಿಯಂಟ್ ಡಾಕ್ಯುಮೆಂಟ್ ಏನಿದೆ ಶೇರ್ ಮಾಡ್ತೀನಿ. ಓಕೆ, ಪ್ಲೀಸ್ ಸೆಂಡ್ ಮಾಡಿ ಸರ್. ಓಕೆ ಸರ್. ತುಂಬಾ ಥ್ಯಾಂಕ್ಸ್ ಸೂರಿ ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್.